ಹೊಲ ಯಾರ ಮನೆ ಎಲ್ಲಿ ಕುಂತಿಸಿದೆ ಎಲ್ಲ ನಾನು ನನ್ನದು ಹೆಣ್ಮತಿಯಲ್ಲ ನಾನು ನನ್ನದು ಹೆಣ್ಮತಿಯಲ್ಲ ನೀ ಹೋಗುವುದು ಮುಂದೆ ಇಲ್ಲ ಯಾರ ಹೊಲ ಯಾರ ಮನೆ ಎಲ್ಲಿ ಕುಂತಿಸಿದೆ ಎಲ್ಲ ಯಾರ ಹೊಲ ಯಾರ ಮನೆ ಎಲ್ಲಿ ಕುಂತಿಸಿದೆ ಎಲ್ಲ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಮನೆ ಮನೆ ಹಣವು ಕಳಿಸಿ ಇಟ್ಟಿದೆಯಂತ ಹಣವು ಕಳಿಸಿ ಇಟ್ಟಿದೆಯಂತ ಸಾಯು ತನಕ ತಿರುಗಿದೆಯಂತ ತಾಯಿ ಮಾತ್ರ ಕಲ್ಲದ ತಾಯಿ ಮಾತ್ರ ಕಲ್ಲದ ಉಪಕರಣೆ ಮಾಡಲಿಲ್ಲ ಯಾರ ಹೊಲ ಯಾರ ಮನೆ ಮನೆ ಯಾರ ಹೊಲ ಯಾರ ಮನೆ ಮನೆ ಕೆಲಸ ಕೆಟ್ಟ ನೋಡಿ ಈ ಹಾಡಿನ ಗುಂಬನ್ಯಾಗ ನಮ್ಮ ಓಸಿ ಪೇಪರ ಬಿಟ್ಟು ಬಂದ್ಬಿಟ್ಟು ಅವನವನ್ ಯಾವ ನಂಬರ್ ಬಂದೈತೋ ಯಾವ ನಂಬರ್ ಇಲ್ಲೋ ತಗೊಂಡ್ ಬರ್ತಾನ ತಡಿಪ್ಪ ಕಣ್ಣಿನೊಳಗ ಶುರುವಾತ ಪ್ರೀತಿ ಮನಸ್ಸಿನೊಳಗ ಮಣ್ಣಿ ಮಾಡೈತಿ ಕಣ್ಣಿನೊಳಗ ಶುರುವಾತ ಪ್ರೀತಿ ಮನಸ್ಸಿನೊಳಗ ಮಣ್ಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೀತಿಯಾಗಿ ಬೆಳೆದೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದು ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ಹೆಣ್ಣು ಗೊಂಬೆ ಬಾಯಿ ಕಸದರೆ ಜೀರೋ ಗಂಡು ಗೊಂಬಿಗ ಕಾಲ್ ಕಿಸ್ತಿ ಅಂದ್ರ ಮೂರ ಗಂಡ ಮತ್ತು ಹೆಣ್ಣ ಎದ್ರೋ ಬದ್ರ ಆದ್ರ ಹಳದಿ ಊ! ಯಾವ್ದು ಮರ ಇದು ಯಾವ ಮರಾಣಿ ಕಣ್ಣಾರ ಕಾಣಿಸ್ತಾವಲ್ಲೋ ನಿನಗ ಒಂದ್ ನಮನಿ ಕೋತ್ವಾಲ್ ಇದ್ದಂಗ ಅದೀವಲ್ಲೋ ಯಪ್ಪ ಏನ್ ಬರ ಅದು ತಂದೆ ಎಲ್ಲೋ ಭಕ್ತ ಹಾಗೆಲ್ಲ ಅಜ್ಜ ಅವರಿಗೆ ಸಿಕ್ಕ ಹಾಗೆ ಮಾತನಾಡಬೇಡ ನಾವು ಯಾರೆಂಬುದು ತಿಳಿದು ಮಾತನಾಡು ಶಿವ ಶಿವ ಯಾರಪ್ಪ ಇವರು ಅಪ್ಪಾರ ನಾ ಯಾರೇನು ಅಂತ ತಿಳಿದ ತಪ್ಪು ಮಾಡೇನ್ರಿ ಅಪ್ಪ ಎಲ್ಲೋ ಭಕ್ತ ನಿನ್ನ ತಪ್ಪನ್ನು ನೀನು ತಿದ್ದುಕೊಂಡ ಮೇಲೆ ನಿನಗೆ ಕ್ಷಮಾದಾನ ಮಾಡಿದ್ದೇನೆ ಕಿತ್ಕೊಂಡ ಮೇಲೆ ಹೇಳು ಎದ್ದು ಬಾಳುತ್ತಾ ಇದ್ದೆಪ್ಪ ಅದ್ರ ನಡನ ಹೋತ್ ನಿಂದ ಬಾಳಕ ಅಲ್ರಿ ಇವ್ಯಾ ಸ್ವಾಮಿ ಇರ್ಬೇಕು ತಮ್ಮ ಇಲ್ಲಿ ಸ್ವಲ್ಪ ಇನ್ನು ಮೂತಿ ನೋಡಿದ್ರ ನಮ್ಗೆ ಒಟ್ಟ ಗುರ್ತಾತು ಅದು ಇವ ಸ್ವಾಮಿಗಳು ಡ್ರೆಸ್ ಹಾಕ್ಯಾನ ಕೈಯಾಗ ನೋಡ್ತೀಯ ಓಸಿ ಪೇಪರ್ ಹಿಡ್ದಾನ ಕಾಲ್ ನೋಡ್ತೀಯ 20 ವರ್ಷದಿಂದ ಕಬಡ್ಡಿ ಆಡಿದ ಕಾಲತ್ ನನಗೆ ಗುರ್ತು ಹತ್ತಾಕತ್ತಾವ ಆದ್ರೆ ಏನ್ ಮಾಡೋದು ಇವನು ಮೂವತ್ತು ಮಾತ್ರ ನನಗೆ ಕೂನ್ ಅಥವಾ ದನಿ ಮಾತ್ರ ವಹಿವಾಟಿನ ದನಿನೂ ಐತಿ ನೋಡೋಣ ಯಾರಿರ್ಬೋದು ಸಿದ್ಧ ಯೋಲ ಮಗನ ಶಿವ ಏನ್ ಅಂಜಿಸಿ ಬಿಟ್ಟಿದ್ಲಿ ಇಂಥ ಡ್ರೆಸ್ ಹಾಕೊಂಡ ನಾ ಕರೆನ ಸಾಧುನ ಬಂದಾನ ತಿಳ್ಕೊಂದಿನಲ್ವ ಅಲ್ಲೋ ಇವನು ಎಲ್ಲಿ ತುಡುಗು ಮಾಡಿದ್ವು ಈ ಡ್ರೆಸ್ ಈ ಡ್ರೆಸ್
ಈ ಡ್ರೆಸ್ಸಿನ ಕತ್ತಿ ಭಾಳ ಹತ್ತಳಪ್ಪ. ಭಾಳ ದೊಡ್ಡದೈತಿ ಭಾಳ ದೊಡ್ಡದ. ನೋಡಪ್ಪ ನನಗಟ್ ಹೇಳು. ಇಲ್ಲಿ ಕೊಬದಟ್ಟಿ ಮುಂದೆ ಒಂದು ಪೂಲ್ ಕಟ್ಟ್ಯಾರಲ್ಲ, ದೊಡ್ಡ ಬ್ರಿಡ್ಜ್ ಕೊಬದಟ್ಟಿ ಮತ್ತು ಪ್ಯಾಟಿಗೆ ಕಟ್ಟಾರ. ಅಲ್ಲಿ ಏನಿದ್ರು ಪ್ಯೂರ್ ಫಿಲ್ಟರ್ ನೀರು. ಒಳ್ಳೆ 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 ಅಂತ ಫಿಲ್ಟರ್ ನೀರು ಎಲ್ಲಿ ಸಿಗೋದಿಲ್ಲ ಬಿಡ. ಆ ಫಿಲ್ಟರ್ ನೀರಾಗ ಅಲ್ಲಿ ನಮ್ಮ ಶಂಬಾಪ್ನವ್ರ ಮಠದಾಗ ಒಬ್ರು ಸ್ವಾಮಿಗಳು ಇರ್ತಾರಲ್ಲ, ಸ್ವಾಮಿಗಳ ಕತೆ ಇದ್ರನ ಅದಾರ. 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 ಅವ್ರು ಏನ್ ಮಾಡಿದ್ರು, ಬೆಳಗಿನ ಜಾವ ಇದಕ್ಕೆ ಬಂದವ್ರನ್ನ ಜಳಕಕ್ಕ ಬಂದ್ರು. ಅಲ್ಲೇ ಬಂದ್ರ. ಬಂದ್ ಏನ್ ಮಾಡಿದ್ರು, ಬಡ ಬಡ ಅರ್ಬಿ ಕಳ್ದಾರ. ಪೂಲ್ ಮೇಲೆ ಇಟ್ರು ಎಷ್ಟೋರು ದೊಡ್ಡಮ್ಮನ ಜಿಗಿದ್ರು. ಜಿಗುದು ಕಳಮ್ಮನ ಮುಣಗವ್ರು ಪುದುಕನ ಹೇಳ, ಗಳಮ್ಮನ ಮುಣಗುದು ಪುದುಕನ ಹಿಂಗ ಮಾಡಾಗ ಪಟ್ನ ಅರ್ಬಿ ಗೋಳಿ ಹಾಕೊಂಡವನ ಓಡಿ ಬಂದ ಹಾಕೊಂಡ್ ನಿತ್ತಿ ನೋಡಿ ಹೆಂಗ ಚೆನ್ನಾಗ್ತಾನೆ ಸಿದ್ಧಾನ ಈಗ. ನೀನ ತೇಟ್ ಗಳಂ ಮಠದ ಗುದ್ಲ್ಯಾಪ್ ಸ್ವಾಮಿ ಕಂಡ ಕಾಣಾಕ್ತೀನಿ ಅಲ್ಲಿ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ಯಾಕಂದ್ರೆ ನನ್ನ ದೊಡ್ಡ ಸ್ವಾಮಿ ಅದನ. ನನಗಿನ್ನ ಮ್ಯಾಲೆ ಬಹಳ ಕಿಮ್ಮತ್ ಕೊಟ್ಟು ಮಾತಾಡ್ಬೇಕು. ಕಿಮ್ಮತ್ ಕೊಟ್ಟು ಮಾತಾಡ್ಬೇಕ? ಹೌದು, ನೀವು ದೊಡ್ಡ ಸ್ವಾಮಿಗಳು. ಹೌದು. ಯಾರ ಮಕ್ಕಕ್ಕೆ ಮುದ್ದಿ ಬೆಳಿಬೇಕಂತ ಮಾಡಿಪ್ಪ. ಇನ್ನ ಏನ್ ಮಾತಾಡ್ತೀರಿ? ಯಾರ ಮಕ್ಕಕ್ಕೆ ಬೂದಿ ಹೆಚ್ಚಿನ ಏನಂತಾನ? ಫಸ್ಟ್ನೇ ಮಕ್ಕನ ನಂದ ಮತ್ತಾರಿಗಣದ್ ಪಾಪ. ಎಂತ ಚಲೋ ಬಾಳೆ ಮಾಡ್ಕೋತಿದ್ನಿ ತಂದ ಓಸಿ ಆಟಕ್ಕೆ ಹಚ್ಚಿದಿ. ಮನ್ಯಾಗಿನ ಇದ್ದ ಬಿದ್ದ ಬಾಂಡೆ ಎಲ್ಲ ಮಾರಿ ಜಮೀನೆಲ್ಲ ಒತ್ತಿ ಒಗದ ಒಂದ್ ನಮೂನಿ ಸಾಲ್ಗರ ಕೈಯ ಸಿಕ್ಕ ಎಲ್ಲ ಮರ್ಯಾದೆ ಕಳ್ಕೊಂಡ್ಬಿಟ್ನಿ. ಏನ್ ಮಾಡದಿ? ಮರ್ಯಾದೆ ಅಲ್ಲೋ, ಸಾಲ್ಗಾರರು ಕೇಳಿದ್ರೆ ಮತ್ತೆ ಮರ್ಯಾದೆ ಉಳಿತೈತಲ್ಲಿ. ಏನು ಮನುಷ್ಯ ನೀನು, ಎಲ್ಲ ಮರ್ಯಾದೆ ಕಳ್ಕೊಂಡ್ಯಾ? ಪೂರಾ ಹೋಗೇ ಬಿಟ್ಟೈತಿ. ಹಪ್ಪ ನೋಡಿ, ನೀ ಏಟ್ ಸಾಲ ಮಾಡಿ? ನಿನ್ನ 10 ಪಟ್ಟು ಸಾಲ ಮಾಡಿನ. ನನಗೂ ನೋಡಿಲಿ ಊರಾನ ಮಂದಿ ಎಲ್ಲ ಗಾಳಿ ಹಾಕಿ ಗಾಳಿ ಕೊಂಬಿದ್ರ. ಅಟ್ಟ ಅಲ್ಲ, ದೊಡ್ಡದೊಂದು ಕತ್ತಿ ತರಿಸಿ 10 ನಂಬರ 8 ನಂಬರ 9 ನಂಬರ್ ಸೈಜ್ ಒಂದು ಹಾರ ಮಾಡಿದ್ರು. ಎದ್ರು ಆಮೇಲವ ಮಾಡಿದ್ರು ಬೇಡ, ಅವನ್ನೆಲ್ಲ ಹೇಳಿದ್ರು. ಹಾ ಹಾ ಹಾರ ಮಾಡಿ ಕತ್ತಿ ಮೇಲೆ ಕುಂಡಿಸಿ ಊರು ತುಂಬ ಮೆರವಣಿಗೆ ಮಾಡಿದ್ರು. ಊರು ತುಂಬ ಮೆರವಣಿಗೆ ಮಾಡೋದು ಅಷ್ಟ ಅಲ್ಲ, 5 ಮಂದಿ ಮುತ್ತೈದೆಯರು ಕರೆಸಿದ್ರು. ಕರೆಸಿ ಚೀತು ಚೀತು ಅಂತ ಗಾವಿಗೆ ಉಗುಳಿಸಿ ಊರೆಲ್ಲ ಅಟ್ಟು ತಿರುಗಾಡಿಸಿ ಉಗುಳಿದ್ರು. ಸದ್ಯಕ್ಕೆ ನಾ ಏನು ಮರ್ಯಾದೆ ಕಳ್ಕೊಂಡ. ಬೇಷ ಮತ್ನಿ. ಏ ಶಿವ, ಒಂದು ಕೆಲಸ ಐತಿ ನೋಡ, ನಿನ್ನ ತಲೆ ಮರ್ಯಾದೆ ಅನ್ನೋ ವಸ್ತುನೂ ಇಲ್ಲ ನೋಡ್ಲಿ. ಏನು ಮಾಡಪ್ಪ, ನಾವು ಮಾಡ್ಕೊಂಡಿದ್ವಿ ಯಾವ ಏನ್ ಹೇಳ್ತೀವೋ ಅಲ್ವ, ಈ ಊರಾಗ ಜನರ ಕಾಟ ಭಾಳ ಆತ್ ನಮಗ. ಈಗ ನೀ ಅಂತಿ ಸ್ವಾಮಿಗಳಾಗಿ ಜೀವನ ನಡೆಸಾಕೈತಿ, ನಮಗೆ ಈ ಡ್ರೆಸ್ ಹಾಕೋದು ನಿಗುದಿಲ್ಲ. ಅದಕ್ಕೆ ಈಗ ನಮ್ಮ ಮರ್ಯಾದೆ ಅಂತಿ ಕುಲ್ಲ ಆಗತ್ತದ. ಒಬ್ಬೊಬ್ರ ಕೈಯಾಗ ಒಬ್ಬೊಬ್ರು ಸಿಕ್ಕ ಇನ್ನ ಮುಂದೆ ಏನು ಮಾಡೋಣ ಐತಿ ಮಸಲತ್ತ. ಮುಂದಿನ ಯಾಕೆ ಚಿಂತೆ ಮಾಡ್ತೀವೋ? ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ಇದುವರೆಗೆ ನಾನು ನಂಬಿದವ್ರ ನಾ ಯಾರನ್ನೂ ಕೈ ಬಿಟ್ಟಿಲ್ಲ. ನಿನ್ನ ಒಂದು ಏನಾರ ಗತಿಗೆ ಹಚ್ತ ದಾಣಿ ತಾಂಡ ಯಾಕೆ ಚಿಂತೆ ಮಾಡ್ತಿ? ಅದಕ್ಕೆ ನಮ್ಮ ಮಡಿವಾಳಪ್ಪನವ್ರು ಏನ್ ಯಾರ ಗೊತ್ತಿತ್ತಲ್ಲೋ? ಏನ್ ಹೇಳ್ಯಾರಪ್ಪ? ಯಾಕ ಚಿಂತೆ ಮಾಡ್ತಿದಿ ಎಲೆ ಮನವೇ ಮಾಡತಿ ಎಲೆ ಮನವೇ ನಿನಗ ಅದರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರ್ದು ಎಲೆ ಮನವೇ, ಗಡಬಡ ಮಾಡಬೇಡ ಎಲೆ ಮನವೇ. ಸುಳ್ಳತನ ಹೇಳಬೇಡ ಎಲೆ ಮನವೇ, ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ. ನೀ ಅಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಂತ ಹೇಳಿದರ, ಅಲ್ಲಂತ ಅಳಿದಾಡ ಎಲೆ ಮನವೇ, ಎಲೆ ಮನವೇ. ಯಾಕೆ ಚಿಂತೆ ಮಾಡದಿ ಎಲೆ ಮನವೇ ನಿನಗೆ ಅದರ ಸುಖವಿಲ್ಲ ಎಲೆ ಮನವೇ. ನಿನಗೆ ಅದರ ಸುಖವಿಲ್ಲ ಎಲೆ ಮನವೇ. ಯಾರೋ ಕಡೆ ಒಬ್ಬ ಕರಿ ಕೋಟ್ನೆ ಬರಕತ್ತಲ್ಲ, ಯಾರು ಗಾತನಾತು ಶಿವ. ಯಾಕೋ ಅವ್ ನನಗೆ ಸಾಲ ಕೊಟ್ಟವ್ ರಂಗ ಶೆಟ್ಟಿ. ಅವ್ ಇನ್ನು ನಾವು ಬಂದ್ರೆ ನಾನು ಬಿಡುದಿಲ್ಲ. ಹೆಂಗ್ ಮಣ್ಣು ಈಗ ಪಟ್ಟ ಏನು ಈಗ ನಾನು ಪಾದ ಹಿಡ್ಕೊಂಡು ಗಪ್ಪನ ಕುಂಡ್ರು ಹಿಂದ್ ಕುಂಡ್ರಲ್ಲ ಮುಂದ್ ಕುಂಡ್ರಲ್ಲ. ಹಿಂದೆ ಕುಂತ್ಬಿಡ, ನಾ ಎಲ್ಲ ಬಗೆಹರ್ತೀನಿ. ಬಾರಿ ಮತ್ ನೋಡ ಈ ಕಟ್ ಕೆಲಸ ಕೆಟ್ಟಿ ಕುಂಡ್ರಿ, ಬಾರಿ ಹಂಗ ಬರ್ರಿ. ಓ ಮಹಾರಾಜ, ಓ ಮಹಾರಾಜ.
ಮಹಾರಾರ ಓ ಮಹಾರಾರ. ನಮ್ಮ ಸಿದ್ಧ ಮಗ ಎಲ್ಲಿ ಹೋಗ್ಯಾನೋ ಏನು ಬಾಕಿ ಮಾಡಿದ ಕದೈತಿ ಹುಡ್ಕ್ಯಾಡ್ರೆ ಸಿಗುವಲ್ಲ ಅಲ್ಲ ಸ್ವಲ್ಪ ಹುಡ್ಕ್ಯಾಡಿ ನೋಡ್ತೀನಿ ಗಪ್ಪ ಓ ಮಹಾರಾರ ಓ ಮಹಾರಾರ. ಮಧ್ಯಾಹ್ನ ನನ್ನ ಹೋಳಿಗೆ ಯಾಕೋ ಟಾಳು ಒಳಗ ಓ ನಮೂನಿ. ಏ ಸ್ವಾಮಿಗಳ ಮಧ್ಯಾಹ್ನದಾಗಿದ್ದ ಅಲ್ಲ ಮುಂಜಾನೆ ನಿಂತ್ರ ಬಿಗ್ಯಾಕತಿ ಮತ್ತೆ ಎಲ್ಲಿ ಅಟ್ಟಿಸ್ತತಿ ಅದು ಅದ ಹಂಗಾಗಿಲ್ರಿ ಸಂಚಾನ ನಮ್ಮ ಸಮಾಜದಾಗ ಊಟ ಹಾಕ್ಯಾದ ಕಮ್ಮಗ ಮಗ ನಾಲ್ಕು ಹೋಳಿಗೆ ಬಡ್ದಾನ ಯಾಕೋ ಯಪ್ಪ ಎಂಟು ಅದಕ್ಕ ಬತ್ತಲೆ ಅಪ್ಪ ಅಲ್ಲಲೇ ಮಗನ ಸಿದ್ಧ ನಮ್ಮ ಅಂಗಡಿ ಬಾಕಿ ಕೊಡಂದ್ರ ಮಗನ ಕಣ್ ತೆಪ್ಪಿಸಿ ಅಡ್ಡಾಡ್ತಿ ಅಲ್ಲಲಿ ಇವತ್ತು ನೀ ಅಂಗಡಿ ಬಾಕಿ ಕೊಡ್ಲಿಲ್ಲ ಅಂದ್ರ ನೀನ ಬಿಡಂಜೆ ಮಗನ. ಗುರುಗಳ ನಾ ಮೊದ್ಲೇ ಹೇಳಿ ಶೆಟ್ರ್ ಭಾಳ ಸ್ಟ್ರಾಂಗ್ ಅದಾರ ಅಂತ ಹೇಳಿ ಯಪ್ಪ ಹೆಂಗಾರ ಮಾಡಿ ನಾನು ಬಿಡಿಸ್ಕೊರು ಯಪ್ಪ ನನ್ನ ಕಾಲು ಭಕ್ತರೇ, ನೀವು ಈಗೆಲ್ಲ ಗಲಾಟೆ ಮಾಡಿದರೆ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತದೆ. ನೀವು ಏನು ಅನ್ನೋದು ನನಗೆ ಮುಂದೆ ಇಬ್ಬರು ಸೇರಿ ಸವಿಸ್ತಾರವಾಗಿ ಹೇಳಿದರೆ ಅಂತ ಚಲೋ ವಿಚಾರ ಮಾಡಿ ಇಬ್ಬರಿಗೂ ಪರಿಹಾರ ಒದಗಿಸ್ತಾನಪ್ಪ. ಗಲಾಟೆ ಮಾಡಬೇಡ್ರಪ್ಪ. ಅಲ್ರಿ ಸಮಗಳ ಎಲ್ಲಿ ಪಜ ಐತೆ ನಿಮಗ ಅಲ್ರಿ ಸಮಗಳ ಈ ಮಗಗ ಉದಿ ಕೊಟ್ಟದ ತಪ್ಪಾತನ ಅಲ್ರಿ ಸಮಗಳ ಈ ಮಗಗ ಏನೆಲ್ಲ ಹೇಳಿದ್ನಿ ನೀ ಮೊದಲ ಬಾಕಿ ಒಯ್ ಬೇಡ ಮೊದಲ ವಾಸಲ ಸೇವನ್ ಸ್ಟಾಲ್ ಹುಡುಗೋದು ಊಟಕ್ಕೆ ಹಾಕ್ಸಿದ್ದ ಈ ಮಗಗ 20,000 ರೂಪಾಯಿ ಉದ್ರಿ ಬಾಕಿ ಕೊಟ್ನಿ ಅವ್ರ ಪಟ್ಟಿನ ಕೊಟ್ಟಿಲ್ಲ ಏನ್ ಮಾಡೋದು ನಾವು ಏ ನೀ ಉಸಿರಿ ಮಾಡೋದು ಬಿಡುದು ನೀನ್ ತಪ್ಪಲಿ ಅದ ನಾನು ಬಾಕಿ ಕೊಟ್ಟ ಹೋಗ್ಬೇಕು ಇವತ್ತ ಯಪ್ಪ ಹೆಂಗಾರ ಮಾಡು ಗುರುವೇ ನಿನ್ನ ಕಾಲು ಮುಗಿತು ನೋಡಪ್ಪ ಇದೊಂದು ಪಾರ್ ಮಾಡಿ ನನಗೆ ಎಲ್ಲೋ ಭಕ್ತ, ಈ ಸಿದ್ದಾಪನ ಬದ್ದಲ್ಲ ಭಾಳ ತಪ್ಪು ತಿಳ್ಕೊಂತೀನಿ. ಒಬ್ಬರ ದುಡ್ಡು ಮುನ್ಗೊಳಿಸೋದೊಂದು ಭಾಳ ದೊಡ್ಡ ತಪ್ಪು ಮಾಡಬಾರ್ದು. ಯಾಕಂದ್ರ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಭಾಳ ವಿಚಾರದಿಂದ ನಡಿಬೇಕು. ಏನಪ್ಪ ಈಗ ಸುಮ್ಮ ಒಬ್ಬರು ದುಡ್ಡು ಮುನ್ಗಿಸೋದು ಲಪಡ ಮಾಡೋದು ಸರಿ ಆಗೋದಿಲ್ಲ. ಏನಪ್ಪ ಗುರುಗಳು ಏನು ಹೇಳುವ ಪರಿಹಿತಾರ್ಥಯ್ಯ ಇಡು ಶರೀರ ಎಂಬಂತೆ ಶ್ರೀಮಂತರು ನಿಮ್ಮ ಅಪತ್ ಕಾಲಕ್ಕೆ ಹಣ ಕೊಟ್ಟು ಸಹಾಯ ಮಾಡಿರ್ತಾರೆ. ಅವ್ರ ಟೈಮಕ್ಕೆ ಅವ್ರಿಗೆ ಹಣ ಕೊಟ್ಟು ಅವ್ರ ಋಣ ತೀರಿಸಿದೆ ಅಂದ್ರೆ ನಿನಗೆ ಮುಂದಿನ ಜನ್ಮದಾಗ ಮುಕ್ತಿ ಸಿಗ್ತೈತೆಪ್ಪ. ದೊಡ್ಡ ವೇದಾಂತ ಏನ ಮಗ ದೊಡ್ಡ ಡಗಳಿಗೆ ಹಾಕೊಂಡ ಅಲ್ರಿ ಸ್ವಾಮಿಗಳ ನೀವು ಸ್ವಾಮಿಗಳ ಮಾತನ್ನ ನಂಬೌದ್ನ ಆದ್ರ ಈ ಉಡಾಳ್ ನನ್ನ ಮಗನ ಸಿದ್ದನ ಮಾತು ನಂಬಂಗಿಲ್ಲ. ಈ ಲುಚ್ಚ ನನ್ನ ಮಗ ನಾನು ಬಾಕಿ ಮುಡ್ಸ್ಕೋಬೇಕಂತ ಪ್ಲಾನ್ ಮಾಡ್ಯಾನ್ರಿ. ಹೌದಿಲ್ಲ ಸಿದ್ದು? ಹೌದ್ರಲ್ಲ ಅಲ್ರಿ ಅಂತದು ಶಾಂತಂ ಪಾಪಂ ಶಾಂತಂ ಪಾಪಂ. ನೋಡ್ರಿ ನೀವು ಬಹಳ ತಪ್ಪು ತಿಳ್ಕೊಂಡ್ರಿ ಒಂದಲ್ಲ. ಈ ಸಿದ್ದಾಪದಾನಲ್ಲ ತನ್ನ ದುಷ್ಟ ಚಟಗಳನ್ನೆಲ್ಲ ಬಿಟ್ಟು ಏನಪ್ಪ ಇನ್ನು ಮ್ಯಾಲ ನನ್ನ ಹೊಲ ಹೋಗಲಿ ಮನಿ ಹೋಗಲಿ ಎಲ್ಲ ಹೋಗಲಿ ಒಟ್ಟು ಮಾರಿ ಎಲ್ಲರಿಗೂ ವಿಮುಕ್ತನಾಗಿ ಬಿಡುತ್ತೇನೆ ಅಂತ ಹೇಳಿ ಇದೇ ಈಗ ಬಂದ ನಮ್ಮ ಶಿಷ್ಯತ್ವ ವಹಿಸುತ್ತ ಹೇಳಿ ವಾಗ್ದಾನ ಪಡೆದುಕೊಂಡ. ಅದಕ್ಕೆ ಏನು ಮಾಡಿ ಶೆಟ್ರ ಒಂದು 3 ದಿವಸ ಅವ ಕಾಲಾವಕಾಶ ಕೊಡ್ರಿ, ಅಷ್ಟೊಳಗೆ ಅವನು ನಿಮ್ಮ ಹಣ ಶುದ್ಧ ಮಾಡ್ತಾನೆ. ಸ್ವಾಮಿಗಳ ಇಲ್ಲಿ ಕೇಳ್ರಿ, ಇಲ್ಲಿ 3 ದಿವಸ ಟೈಮ್ ಮಾತ್ರ ಕೊಡ್ತಾನ. 3 ದಿನದ ಒಳಗಾಗಿ ಈ ನನ್ನ ಮಗ ಬಾಕಿ ಕೊಡ್ಲಿಲ್ಲ ಅಂದ್ರೆ ಮುಂದೆ ಹೆಂಗ್ ಮಾಡೋದು ನೀವ ಪ್ರಜಾದ ಹೇಳ್ಬೇಕು. ಭಕ್ತ ಹಾಗೆಲ್ಲ ಅವಿಶ್ವಾಸ ಮಾಡಿಕೊಳ್ಳಬಾರ್ದಪ್ಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಶ್ಚಾತ್ತಾಪ ಅನ್ನೋ ಒಂದು ಇದ್ದೇ ಇರುತ್ತದೆ. ಭಾಳ ಆಗೈತೆ ಪಶ್ಚಾತ್ತಾಪ. ತಾನು ಮಾಡಿದ ತಪ್ಪನ್ನು ತಿಳಿದುಕೊಂಡು ಒಂದು ಸರಿಗೆ ಪಶ್ಚಾತ್ತಾಪ ಪಟ್ಟು 4 ಹನಿ ಕನ್ನ ನೀರು ಸುರಿಸಿದ ಸಾಕಪ್ಪ. ಅವನ ಪಾಪಗಳೆಲ್ಲ ನಾಶ ಆಗಿ ಹೋಗ ನೋಡು. ಅವನ ಮೇಲೆ ನಿನಗೆ ಸ್ವಾಸ್ಥ್ಯಕ್ಕೆ ಬಿಟ್ಟು ಬಿಡ. ನನ್ನ ಮುಖ ನೋಡಿ ಆದ್ರೆ ಅವನು 3 ದಿವಸ ಕಾಲಾವಕಾಶ ಕೊಡ. ಒಂದು ವೇಳೆ ಆ 3 ದಿನದೊಳಗೆ ಇವು ನಿನ್ನ ಹಣ ಕೊಡದೇ ಹೋದರ ನಿನ್ನ ಹಣಕ್ಕೆ ಬಡ್ಡಿ ಸಮೇತ ಹಾಕಿ ನಿಮ್ಮ ಕೈಯಾಗ ಮುಟ್ಟಿಸ್ತಾರ. ಯಪ್ಪ ಶೆಟ್ರ ನಿನ್ನ ಕೈಯಾಗನ ಕೊಡ್ತಾರ, ಚಿಂತೆ ಮಾಡ್ಬೇಡ ನೀ. ಅಲ್ರಿ ಸ್ವಾಮಿಗಳ ಈ ಬಾಕಿ ಮಾತ್ನ ಮೂಡ್ತೈತಿ ಅಂತದೆ ನೋಡ್ರಿ ಮತ್ತ ಶೆಟ್ರ ಡಬಗಲ್ಗ ಬಿಲ್ಲಿ ಬಿಗ್ತಿರಿ ಇಲ್ಲಿ. ಭಕ್ತ
ನೀ ನಮ್ಮ ಮ್ಯಾಲ ನಂಬಿಕೆ ಇಟ್ಟ ನೀ ಹೋಗಿ ಬಾ, ನಿನ್ನ ಹಣ ನಿನ್ನ ಮನೆಗೆ ಬರ್ತೈತೆ. ಆಯ್ತಿಲ್ಲ ಸಂಬಳ ಸಂಬಳ ಅಂದಂಗ ನಾ ಇನ್ನ ಬದಲ್ರಿ ಆ ಸಂಬಳ ಹೋಗಿ ಬಾ, ಸಂಬಳ ಆಶೀರ್ವಾದ ಅದು ಮಾಡ್ತದೇನು ಮತ್ತೆ ದೇವ್ರ ಒಳ್ಳೇದು ಮಾಡ್ಲಪ್ಪ. ಹೋಗಿ ಬಾ, ಮುಂದಿನ ವರ್ಷಕ್ಕೆ 2 ಗ್ಯಾರೇಜ್ ಹಾಕ್ತು. ಶೆಟ್ರ ಅಕಸ್ಮಾತ್ ನಾ ಇವ್ರು ಸಾಲ ಕೊಡ್ಲಿಲ್ಲ ಅಂದ್ರ ನೀವೊಂದು ಶಾಪ ಹಾಕ್ರಿ, ನಾವು ಅದನ್ನ ಮಾಡಿಸ್ಕೊಳಕ್ ಅಂತ ಗಟ್ಟಿ ಅದನ್ನ. ಲೇ ಮಗನ, ಕೊಟ್ಟವ್ರ ಹಣ ಕೊಡಲೇಬೇಕ. ಹಾ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರ ಮಗನ ಮುಂದಿನ ಜನ್ಮದಾಗ ನೀ ಕರಿಕೆ ಹುಟ್ಟಿ ನೋಡಿದ್ರಿ. ಏ ಹುಡ್ಲಿ ಹುಡ್ರಿ ಈಗ ನನ್ನ ಮಗ ಕೈ ಜಾಜ ಹುಟ್ಲಿನ ಕೈ ಜಾಜ ಹುಡ್ಲ್ರಿ ಮಗ ಕೈ ಜಾಜ ಹುಡ್ಲಿ. ನೀನು ಹಂಗ ಬಿಡಬೇಡ, ನೀನು ಈ ಕರಿಕೆ ಮೇಯೋ ಕಟ್ಟಾಗಿ ಹುಟ್ಟಲೆ. ಅಯ್ಯೋ ಯಪ್ಪ ಅಯ್ಯೋ ಅಲ್ರಿ ಸಂಬಳ ಸಾಲ ಕೊಟ್ಟ ತಪ್ಪಿಗೆ ನಾವು ಕಾತ್ಯಾಗಿ ಹುಟ್ಟಬೇಕಾತ ಈ ಕಾಲದಾಗ. ಹೌದು, ಮತ್ತ ಋಣ ತೀರಿಸ್ಕೋಬೇಕಂದ್ರ ಕಟ್ಟಾಗಿ ಹುಟ್ಟಬೇಕು, ಇಲ್ಲಕ್ಕ ನಾಯಾಗಾದ್ರೂ ಹುಟ್ಟಬೇಕು. ಯಾಕಂದ್ರ ಅವಾಗ ನಿನಗೆ ಜನ್ಮದ ಪರಿಜ್ಞಾನ ಇರುದಿಲ್ಲ. ನೀ ಯಾಕೆ ವಿಚಾರ ಮಾಡ್ತಿ? ಕಟ್ಟಾಗಿ ಹುಟ್ಟಿ ಈ ಕರಿಕಿನ ಹೇಳ ನಿನ್ನ ಭಾಳ ತ್ರಾಸ ಮಾಡ್ಕೋಬೇಡ. ಯಾವ ಕಾಲ ಬತ್ತು ಏನೇನೋ ಅಂತನ್ರಿ ನಾವು ಸಂಬಳ ನೀವು ಮಾತು ನಾವು ನಂಬುತ್ತನ್ರಿ. ಒಟ್ಟು ಹೆಂಗದೆ ಮಾಡಿ ಸಿದ್ಧನ ಕಡೆಯಿಂದ ಬಾಕಿ ಕೊಟ್ಟು ನಂದು ಸಾಲ ಮನ್ನಾ ಮಾಡೋದು ನಿಮ್ಮ ಕರ್ತವ್ಯ ನೋಡ್ರಿ. ಯಾಕೆ ಮಾಡ್ತಾನೆಪ್ಪ, ಎಲ್ಲ ಶುಭವಾಗಲಿ. ಆಯ್ತು ಸಂಬಳ ಆಯ್ತು ನಾ ಹೋಗಿ ಓಂ ಹರಾರ ಓಂ ಹರಾರ, ಹೋಗಿ ಬಾಯಪ್ಪ ಹೋಗಿ ಬಾ. ಬರ್ತಾ ಹೋಗ ಮಗನ ಇಸ್ಕೊಳಕತ್ತೆ ಧರ್ಮಟ್ಟಿಂತ್ರ ವಸೂಲಿ ಬಂದ ಮಗ ಇಲ್ಲಿ. ಶಿವ್ಯಾ ಸಿದ್ಧ ಏನ್ ಚೀಸ್ ಮಾಡಿದಲಿ ಮಗನ? ಅಲ್ಲೆಲ್ಲೋ ಮನುಷ್ಯನಾಗಿ ಹುಟ್ಟಿದ ಮ್ಯಾಲ ಏನಾರು ಒಂದು ಕಲಿ ಹಾಕಬೇಕು ನಾವು. ಹಾಕಬೇಕಲ್ಲ ಮತ್ತ. ಯಾಕಂದ್ರೆ ಈ ಪ್ರಪಂಚನ ನಡೆಯೋ ಹಂಗಿಲ್ಲ. ಏನಾದ್ರೂ ಒಂದು ವಿಶೇಷವಾಗಿ ತಂದ್ರನ ಈ ದುನಿಯಾದಾಗ ಸಕ್ಸಸ್ ಹಾಕಿ, ಯಾಕಂದ್ರ 0 ಹಾಕಿ ಅಂದಂಗ ಸ್ವಾಮಿಗಳ ಹೇಳ. ಒಂದ್ ದೊಡ್ಡ ಆಳ ಬತ್ತಪ್ಪ, ಯಾರು ಎಂಬಲ್ಲ ಅವ್ನು. ಹಾಲ ಮೊಸರ ಮಜ್ಜಿಗೆ ಉಳ್ಳಿಕೆ ಚೆಂದಿಲ್ಲ ಕೊಬ್ಬರಿ ಅಲ್ವೋ ಹ್ಞೂ ಯಾನೇ ಚೌಕಾನ ಯಾನವ ಗತ್ತ ಬೇರೆ ಹಚ್ಚಿದಲ್ವೋ ಹ್ಞೂ ಯಾರು ನೀವ? ಬರೋಬ್ಬರ ಐಡ ಮಾಡಿದ ಮಗ. 1580 ರೂಪಾಯಿ ಆಗೈತೆ ನನ್ನ ಬೆಲ್ಲ ಕೊಟ್ಟ ಹೋಗುದಿಲ್ಲ ಬಿಡಂಗಿಲ್ಲ. ಹನುಮಾನ್ ಚೌಕಾನ ನೀವ? ನಾ ಯಾರೇನೋ ಅನ್ಕೊಂಡಿ ನಾನೇ. ನಾಟಕ ಜೈ ಮಾಡಬೇಡ, ರೊಕ್ಕ ಕೊಡ ಮುಯ್ಲೆ ನೀವು ಹಾಕ್ತಾನೆ ಹಿಡ್ಕೊನಿ ಮನೆಗೆ ಹಿಡ್ಕೊನಿ. ಬಡಿಗೆ ಇಟ್ಕೊಲೆ ರೊಕ್ಕ ನೋಡ್ತೀನಿ ನಾನಿಲ್ಲ, ಹಂಗ ಹಂಗನ ಮಾಡಿ ಹಂಗ ನಾವು ಏನೋ ನೀವು ರೊಕ್ಕ ಕೊಡ್ಬೇಕಂತ ಬಂದಿನಿ. ಇಟ್ನ ಒಂದ ನೋಡಿ ಇಟ್ನ 1880 ರೂಪಾಯಿ ಆಗೈತೆ ನಂದ. ಹಾಲ ಮೊಸರ ತುಪ್ಪ ಬೆಂಡಿ ಮಜ್ಜಿ ಎಲ್ಲ ಬಡ್ದಿ ಗೂಳಿಗೆ ಆಗಿಲ್ಲಿ ನೋಡಿ ಚೌಕಾನ, ನಾಟಕ ಮಾಡಕತ್ತೀರಿ ಇಲ್ಲಿ. ನಿಮ್ಮ ರೊಕ್ಕ ಕೊಡ್ಬೇಕಂತ ಹೇಳಿ ನಾವು ಒಂದು 15 ನಿಮಿಷ ಇನ್ಕೊಂಡು ಹಂಗ. ಆದ್ರೆ ಏನು ಮಾಡಿದ್ವು, ಒಂದು ಸಾಯಂಕಾಲ ಮಟ್ಟ ನಾನು ಹೊಂಟಿದ್ದೀವಿ. ಇದ ಹಿಂಗೆ ಬೆತ್ತು ನೋಡಿ ಗಾಡಿ ಹೋಗಿ ಬೇರೆ ಮತ್ತೆ ಸಾಯಂಕಾಲ ಮಟ್ಟ ನಾನು ಹೋಗಾಗನಿ ಇಂದ್ರ ಹಾಗೆ ಗಟ್ಟಾಗ ನಿಂದೀವಿ. ಕಾಲ ಕೈಯ ಹಿಂಗಾಗಿದ್ದೀನಿ. ಪುಣ್ಯಕ್ಕ ನಾವು ಸಿಂಧಾವ್ ರೊಕ್ಕನ ಕಾಲ ಕೈ ಸೀದಾ ಮನೆ ಅಂದಿ. ನಿಮ್ಮ ರೊಕ್ಕ ಹೋಗಲ್ರಿ? ಏ ಕಪ್ಪ ಸ್ವಾಮಿ ನಿಮ್ಮ ರೊಕ್ಕ ಇನ್ನು ಕೊಡ್ತಾನೆ ನಾನು ಹಂಗೆ ಕೊಡ್ತೀನಿ. ಏನು ಕೈ ಹಾಕಿಂತೀನಿ ಮಣ್ಣು ಬಿಡಂಗಿಲ್ಲ ರೊಕ್ಕ. ನಿಮ್ಮ ರೊಕ್ಕ ಕೊಂಡ ಗಣಿ ಹೆಚ್ಚು ಮಾಡಂಗಿಲ್ಲ. ಏನು ರೊಕ್ಕ ಕೊಟ್ಟ ಹೋಗ್ಬೇಕು. ನಮ್ಮ ರೊಕ್ಕ ಬಾಯ್ ನಮ್ಮ ರೊಕ್ಕ ತಗೊಂಡ್ಬಂದ್ರೆ ನೀವು ಒಟ್ಟ ಹಾಕ ನಿಂದ್ರಿ. ನೀವು ಕೈ ಮಾಡಿ ಕಾಣಂಗಿಲ್ಲ. ಚಿನ್ನ ಹಂಗ್ಯಾಕೆ ಮಾಡ್ತೀರಿ? ಏ ಯಾರು ನೀನು? ಯಾರು? ಏನಾಗ್ಬೇಕಾಯ್ತ? ನಾವು ಗಮನ ನೋಡ್ಬಾನಿ ಒಂದು 15 ರೂಪಾಯಿ ಕೊಡ್ಬೇಕ್ರಿ. ಏ ಗತ್ತ ಬೇರೆ ಹಿಡ್ದಾನಪ್ಪ ಇವ್. ಏನಾಗಬೇಕಾಗಿತ್ತು? ಒಂದು 15 ರೂಪಾಯಿ ಕೊಡ್ಬೇಕಾಯ್ತು ನೀನು ರೊಕ್ಕನ. ಎದ್ರದದ? ಅವ್ರ ಮನ್ಯಾಗ ನೀ ಹಾಲು
ತಿಂದು ಮಗನ ಮನಾಗ ತಿಂದ್ರಿ ಏ ಸ್ವಾಮಿ ತಿರುಗಾಲಕ್ಕೆ ಹೋಗು ನಿಮ್ಮ ಹೌದು ನೋಡ್ರಿ ಹೇಳ ನೋಡು ಕೆಲ್ಸಿದೆ ಅವ ಏ ಶಿವ್ಯ ನಿನಗೆಲ್ಲ ಕೊಡ್ತಿದ್ನು ನಿನಗೊಂದು 1500 ರೂಪಾಯಿ ಕೊಟ್ರ ನಂದೇನು ಬರ್ತಾನೆ ಬರಂಗಿಲ್ಲ ಕರೆ ಚಿಲ್ಲರಿಲ್ಲೋ 7000 ಒಂದ ನೋಟ್ ಐತಿ ನನ್ನ ಕೈಲಿ. ನೋಡ್ತಾಗ ನೋಟ ಹಾ, 7000 ನೋಟ್ ಹತ್ರಿ ಅವ ಕಪ್ಪ ಕಪ್ಪ ಈಗ ಅವ ತುಸಿ ಕಾಣ್ತಾನ ಚಿಲ್ಲರ್ ಮಾಡಿಸ್ಕೊಂಡ್ ಬರ್ತಾನ ಶಿವ ಪಾದಾನ ಬರ್ತಾನು ಒಂದ್ ಸ್ವಲ್ಪ ಹೇಳ ಅವ್ರಿಗೆ ಬರ್ತಾನ ಒಂದು ತಾಸನ್ಯಾಗ. ಅದೇ ನನಗೆ ಹೇಳ್ಬೇಡ ಸ್ವಾಮಿನೇ ರೊಕ್ಕ ಬೇಕಂದ್ರೆ ಬೇಕೀಗ ಚಿಲ್ಲರ್ 16,000 ತಾನು ಹೇಳ್ತಾನು ಅವು ಟುಸ್ಕಿ ಕಾಣ್ತಾನು ನೀನು ಟುಸ್ಕಿ ಕಾಣ್ತೀಯ ಕಪ್ಪ 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 ಮಾಡ್ಕೋತ ನೀ ಒಟ್ಟ ಸ್ವಾಮಿಗಳು ಒಬ್ರಿಗೆ ಕೊಡ್ಕೊ ನೀವು ಹೊಂಟಿಲಿ ಶಂಟ ಏ, ತಿನ್ನಾಕ ನೋಕನ ಏ ನೀವೇನ ವಿನ ಕಾಣಲ್ರಿ ಬಿಡುವಂಗ ಕಾಣೋದಿಲ್ಲ ನೀವೇ ಸರಿ ನಾ ಮಾತಾಡ್ತಾನ ತಾನಪ್ಪ ಅವ ಏ ಹನುಮಪ್ಪ ಅಂದ್ರ ನೀನಾನು ನಾನರೇ ಸಾವ್ಕಾರ ನೀವೇನು ಬೇರೆ ಕಾಣಾಕ್ತೀರಿ ಬೇರೆ ಕಾಣೋದು ಸಾವ್ಕಾರ ಮಂದಿ ಹಿಂಗ ಕಾಣೋರು ನಾವು ನಾವು ಕಬ್ಬಿನ ಕಾಣ್ತೈತಿ ಇದು ಅಲ್ಲೂ ಅವಾಗ 1500 ರೂಪಾಯಿ ಎಷ್ಟು ಚಂದ ಕೇಳಾಕ್ತಿಲ್ಲ ನೀ 1500 ರೂಪಾಯಿ ನಾನ ಕೊಡ್ತನು ನಮ್ಮ ಮನೆ ಕಡೆ ಬಂದ್ ಬನ್ನಿ. 1580 ರೂಪಾಯಿ ಕೊಡ್ಬೇಕು ಅವ್ ನಮಗ ಏ 1580 ಅಮ್ಮ ಸುಳ್ಳ ಹೇಳ್ತಾನ ಮಂಡಿ ಹಾಕಳ ಮಂಡಿ ಯಾಕಳ ಮಂಡಿ ನೋಡು 1580 ರೂಪಾಯಿನ ಇರುವಲ್ದಕ್ಕ ನಮ್ಮ ಮನೆಗೆ ಬಂದ್ಬಿಡು ನಾ ಕೊಟ್ಟು ಕಳಿಸ್ತೀನಿ. ಅವನು ಮರ ನೀನು ಅವ ಕಾಣ್ತೀಯ ಏ ಅಲ್ಲೂ ನೀನು ಇಲ್ಲಿ ನಮ್ಮ ಮನೆ ನೋಡಿಲ್ಲ ನೀ ಗಿರ್ಸಾಗರದಾಗ ಬಂದ ಗುಳಿಗಿ ಸಿದ್ದಪ್ಪ ಅಂದ್ರೆ ಯಾರು ಬೇಕಾದವ್ರು ಹೇಳ್ತಾರ. ಇವ್ನು ಹಂಗಂತನ ಗುಳಿಗೆ ಅಂಬರಿ ಗುಳಿಗೆ ಅಂಬ ಏ ಗುಳಿಗಿ ಸಿದ್ದಪ್ಪ ಸಾವ್ಕಾರ ಗುಳಿಗೆ ತಿನ್ನಕ್ ನೋಕಾರ ಹಾ ಗುಳಿಗಿ ಸಿದ್ದಪ್ಪ ಸಾವ್ಕಾರ ಮನಿ ಅಂದ್ರ ಯಾರು ಬೇಕಾದವ್ರು ಹೇಳ್ತಾರ. ಇಲ್ಲಿ ಬೆಳಗಲಿ ಪರ್ಸುಗಳ ಮನಿ ಇಲ್ಲ ಇಲ್ಲೇ ಸಂದ್ರಾಗ ಹಾ ಆ ಬಾಕಳೆಗಳ ಮನಿಲೇ ಶಿವೆ ಹೊಯ್ಕೊಳ ಮನೆ ಹಾ. ಅಡಿ ಅಡಿ ಬಡ ಆ ಪರ್ಸಪ್ಪನ ಮನಿ ಇದ್ರಿಗೇನ ನನ್ನ ಮನಿ ನಂಬರ್ 420 ಎಟ್ಟ ಹಾ 420 ನಮ್ಮ ಮನಿ ಮುಂದನ ಒಂದು ಹಾಳು ಮನೆ ಐತಿ. ಅಂದ್ರೆ ಹ್ಞೂ ನನುಮ್ಮನ ಮೀನಿ ದಡ ಮತ್ ಬೆಳಿ ನಿಮ್ಮ ನಾಲ್ಕು ನಿಂತಾವ್ ಹಾ ಅಲ್ಲಿ ಬಂದು ಕೇಳು ಅಕಸ್ಮಾತ್ ನಾ ಮನ್ಯಾಗ ಇರ್ಲಿಕ್ಕಂದ್ರ ಏ ಶಿವ ನನ್ನ ಮನೆ ಮದುವೆನ ಆಗಿಲ್ಲ ಸುಳ್ಳ ಹೇಳಿರ್ತಾನ ನಮ್ಮ ಹೆಣ್ಮಕ್ಳ ಕೈ ಬಂದು ಇಸ್ಕೊಂಡ್ ಹೋಗ್ಲಿ ಹಣಮಪ್ಪ ಬಂದು ಹೋಗ್ಬಿಡ್ನಿ. ಒಳ್ಳೆ ಮರನ ನಿಮ್ಮ ಹೆಣ್ಮಕ್ಳು ಇವ್ರು ಹೆಣ್ಮಕ್ಳು ಇಟ್ಕೊಂಡು ಹೋಗ್ರಿ ನೀವು ನೋಡ್ರಿ ಮಠ ಮೈಲಿ ಚಿಂತಾಮ್ ನೀವು ಹೆಣ್ಮಕ್ಳು ನಾನು ಇಟ್ಕೊಂಡು ಏ ನಮ್ಮ ಕಡೆ ಬಡಿದು ಹೊಡಿದು ಇಲ್ಲ ಹನುಮಕ್ ನನ್ನ ಕುಂಡು ಮಂಜ ಮೂಕ್ ಮಂಜ ಏನ್ ಕಲ್ಲ ಹಚ್ಕೊಂಡ್ ಆದ್ರ ಮತ್ ಇಲ್ಲೇ ನಾ ಹಾಕೊಂಡ್ ಮೇಡಮ್ ಹನುಮಪ್ಪ ಅದನ್ನೇನೈತಿ ನಾ ಕೊಟ್ಟು ಕಳಿಸ್ತನು ನೀವು ಹೋಗ್ಬಿಡ ಒಟ್ಟ ಅದ್ರ ಚಿಂತೆ ಬಿಟ್ಟು ಹೋಗ್ಬಿಡ್ನಿ ನೋಡು. ಹೋಗಿ ಬಾಳೋತಾಳೆ ಕಣ್ಣು ತೆಗಿ ಇನ್ನ ಹಾ ಇನ್ನು ಅದನ್ನ ಸೋಗ ಹಾಕಿನ ಶಿವ್ಯಾ ಐಡ ಮಾಡಿದ್ವಿ ಹಂಗ ಮಾಡಿನಿ ಏ ಭಾರಿ ಮಾಡಿದ್ಲ ಹಂಗ ಮಾತಾಡಂತೀನಿ ನಾನು ನೀನ್ ಮಾತ್ರ ಒಟ್ಟ ಚಿಂತೆ ಮಾಡಬೇಡ. ಕಾಣ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡ್ಕೊಂಡಾದು ಮಾಯದ ಭ್ರಾಂತಿ ಪಡ್ಕೊಂಡಾದು ಮಾಯದ ಭ್ರಾಂತಿ ಅದಕ್ಕೆ ಜೋತುಕೊಂಡು ನೀ ಕುಂತಿ ನಾಳೆ ಎಮ್ಮ ಕೇಳಿದರ ಏನಂತಿ ಯಾಕೆ ಮಾಡ್ತಿದ್ದೀನಿ ನೀನು ಒಣ ಚಿಂತೆ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ನಿನಗ ಪಡ್ಕೊಂಡಾದ ಮಾಯದ ಭ್ರಾಂತಿ ನಿನಗ ಪಡ್ಕೊಂಡಾದ ಮಾಯದ ಭ್ರಾಂತಿ
ಸ್ವಾಮಿಗಳ ಇನ್ನು ಈ ಊರಾಗ ನಮ್ಮ ಇಬ್ಬರದು ಬಳೆ ಆಗಂಗಿಲ್ಲ ಇನ್ನು. ಸಾಲ್ಗಾರ ಕಾಟ ಹೆಚ್ಚಾತ ಇದಕ್ಕೆ ಏನು ಮಾಡೋಣಂತಿ ಮುಂದಿನ ಪ್ಲ್ಯಾನ್ ಹೇಳಿ ಕೊಡ್ತೀವೋ ಏನು ಹೋಗ್ಬಿಡುನು ಒಟ್ಟ ಅಂತೀವ ಮತ್ತು ಅನ್ಸಬೇಡತ್ತಿಲ್ವ ಹಂಗಾಯ್ತು ನಂದ ಈಗ ಇಬ್ಬರು ಮನ ಕೊಟ್ನಿ ರಂಗಸಟ್ಯ ಬಾದ ಈ ಗೌಳ್ಯಾರ ಹನುಮ ಬಾದ ಇನ್ನು ಮತ್ತೆ ಯಾರ ಮಾಲ್ಮನಿ ಸತ್ಯಪ್ಪ ಬಾನ ಹಾ ಅವ ಅವನು ಕೊಡ್ತಾನಗಪ್ಪ ಅವನ ಮನೆಗೆ ಹೋಗಿ ವಸೂಲಿ ಮಾಡಂದ್ರೆ ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಹೇಳಿಬಿಡ ಒಂದು ನಮೂನಿ ಹೆಂಗೆ ಹೇಳಿ ಬರುತ್ತೇನ ಹಾಂ ಇನ್ನು ಮೇಲೆ ನಾ ಸಾಧು ಆಗ್ಯಾನ ನೀನು ನನ್ನ ಶಿಷ್ಯ ಗಟ್ಟಿ ನಿನಗೂ ಒಂದು ಸಟ್ ಅರ್ಬಿ ಕೊಡ್ತಾನ ಅರ್ಬಿ ಕೊಟ್ಟು ಒಂದು ನಮೂನಿ ಊರೆಲ್ಲ ಅಡ್ಡಾಡಿ ಮನಗಂಡ ಪ್ರಚಾರ ಮಾಡು ಏನತ್ ಮಾಡೋದು ಹರಿಯದವ್ರು ಬರ್ಲಿ ಮುದುಕರು ಬರ್ಲಿ ಎಂತವ್ರು ಬಂದ್ರು ಅದಕ್ಕೆ ಫಲ ಕೊಡ್ತಾರ ಹಜಾರ್ ಅಂತ ಏ ಒಳ್ಳೆ ಮಾಡ್ತಾನೆ ಬಿಡ ಒಂದು ನಮೂನಿ ಹೆಂಗ್ ಬರ್ತೈತನ ಹೆಂಗ್ ಮಾಡೋದು ಹೇಳೋರು ಹೋಗ್ತಾರಲ್ಲ ಮನಿ 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 ಹಾಂ ಹಂಗೆ ಹೇಳಿ ಬರ್ಬೇಕು ಏ ಹಂಗೆ ಹೇಳಕ್ ನಮಗೆ ಬರೋದಿಲ್ಲ ಒಂದಿಟ್ಟು ಹೇಳ್ಕೊಟ್ಟಂದ್ರೆ ಹಾಂ ಹೇಳ್ಕೊಟ್ಟಂದ್ರೆ ಹಂಗೋ ಹೇಳೋರು ಬರ್ದಲ್ಲತ್ತೀವ ನಾ ಹೇಳ್ತಾನೆ ಕೇಳ ಬಂದಿವ್ರಿಯಪ್ಪ ಸಾವುಕಾರ ಹಾಂ ನೋಡ್ರಿ ಕಲ್ಲೋಳಪ್ಪನ ಹೊಟ್ಟಿಲೆ ಸತ್ಯಪ್ಪನವ್ರು ಸಾವುಕಾರ ಸತ್ಯಪ್ಪನವ್ರು ಅಂತ ಸತಿಯಾಗಿ ಬಂದಾಳ ಸುಸಲವ್ ಸಾವುಕಾರ್ತಿರಿ ಅವ್ರಿಗೆ ನೋಡ್ರಿ 3 ಮಂದಿ ಗಂಡು ಮಕ್ಕಳ್ರಿ ಹಿರಿಯನ ಹೆಸರು ನೋಡ್ರಿ ವಿಠಲಪ್ಪ, 2ನೇದ ಹೆಸರು ನೋಡ್ರಿ ಹನುಮಂತಪ್ಪ, 3ನೇದ ಹೆಸರು ನೋಡ್ರಿ ಮಾರುತಿಯಪ್ಪ. ಹಿರಿಯವನ ಹೆಂಡತಿ ಮಾಡ್ಯಾಳ ನೋಡ್ರಿ ಲಕ್ಷ್ಮವ್ ಸಾವುಕಾರ್ತಿ ಅಂತ ಅವ್ರಿಗೆ ಹುಟ್ಟ್ಯಾವ ನೋಡ್ರಿ 2 ಗಂಡು ಮಕ್ಕಳ. ಅದ್ರ ಹಿರಿ ಹುಡುಗನ ಹೆಸರು ಮಾತ್ರ ಶಿರ್ಸೈಲಪ್ರಿ, ಅದು ಹುಟ್ಟಿದಾಗ ಒಂದು ಕೊಟ್ಟಾನ್ರಿ ನಮ್ಮ ಕುರಿಮರಿ. 2ನೇ ಹುಡುಗ ಗಂಡು ಹುಟ್ಟಿದ್ರು ನನಗೆ ಏನೂ ಕೊಡ್ಲಿಲ್ಲ, ಆದ್ರೆ ಹೆಸರು ನಾ ಬರ್ಕೊಡ್ಲಿಲ್ಲ ನೋಡ್ರಿ ಅಪ್ಪ. ಆದ್ರ ಮುಂದಿನ ಹೇಳ್ತು ನೋಡ್ರಿ 2ನೇದವ ಹನುಮಪ್ಪ ಸಾವುಕಾರ, ಅವನ ಅಂತ ಹೆಸರು ನೋಡ್ರಿ ಪೇರ್ಮವ್ ಸರ್ಕವ, ಪೇಮವ್ ಸಾವುಕಾರ ಸರ್ಕವ. ಇವ್ರಿಗೆ ನೋಡ್ರಿ ಮದುವೆಯಾಗ 5 ವರ್ಷ ಆದ್ರೂ ನಮ್ಮ ಮಕ್ಕಳ ಫಲ ಸಿಕ್ಕಿಲ್ಲ ನೋಡ್ರಿ ಅಪ್ಪ. ಏನು ಈ ಹೆಳವನು ಹೊಟ್ಟಿ ತಾನ ಮಾಡ್ರ ಇನ್ನೊಂದು ಮುಂದಿನ ವರ್ಷ ಈ ಕಲ್ಲೋಳಪ್ಪನ ಜಾತ್ರೆ ಒಟ್ಟಿಗೆ ಮಕ್ಕಳ ಫಲ ಸಿಗ್ತಾವ್ರಿ ಅಪ್ಪ. ಅದ್ರಾಗ ನೋಡ್ರಿ 3ನೇ ಗಂಡು ಮಕ್ಕಳ ಹೆಸರು ಮಾರುತಿಯಪ್ಪರಿ, ಅವನ ಹೆಂಡತಿ ಹೆಸರು ನನಗೆ ಗೊತ್ತಿಲ್ಲಪ್ಪ. ಯಾಕಂದ್ರೆ ಅವ್ರು ನಮ್ಮ ಊರಾಗ ಇರೋದಿಲ್ಲ, ಮಕ್ಕಳು ಹಳ್ಳಿ ಆಗಿರ್ತಾರಪ್ಪ. ಅದಕ್ಕೆ ನಾ ಹಿಂಗೆ ಹೇಳ್ಕೊತ ಹಾಯ್ತಂದ್ರೆ ನೀ ಕೇಳ್ಕೊತ ನಿಂತ್ರೆ ನಾವು ಬೆಳತಾನೆ ಇಲ್ಲೇ ನಿಲ್ಲೋದಕ್ಕಪ್ಪ. ಅದಕ್ಕೆ ಈಗ ಹೇಳ್ಕೊತ ಅಡ್ಡಾಡಿ ಅಂದ್ರೆ ನನಗೆ ಕೇಳ್ಕೊತ ಅಡ್ಡಾಡು ಚಟ ಎಲ್ಲ ಐತಿ. ಆದ್ರೆ ಮಣ್ಣು ಹೇಳಾಕತ್ತಿದ್ಲೇನಿ ಅವನ್ನೆಲ್ಲ ಕೇಳ್ಬೇಡ. ಆ ಹೆಣ್ಮಕ್ಳು ಜೋಡಿ ಫುಲ್ ಹೇಳಾಕತಿ. ಏನು ದೊಡ್ಡ ತಣ್ಣ ಹಿಂತಿನ ಸತ್ತಾರ ಗೊತ್ತಿ ಹೆಂಗ ಒಂದಿಟ್ಟು ಹತ್ತು ತೋರಿಸಲ್ಲ ನೋಡೋನು. ಏ ಆಕೆ ಹೆಂಗಾರ ಆಗ್ತಿದ್ಲು, ಆಕೆ ಹೆಂಗ ಆಗ್ತಿದ್ಲು ಹೇಳ ಕೇಳೋದ್ರಿ. ಹಿಂಗ ಒಂದು ಮನೆಗೆ ಮಾತಾಡ್ಸಕ್ ಹೋಗಿದ್ದೀವಪ್ಪ. ನಾವು ಹೋಗಿ ಕೂತು ಮಾತಾಡಿ ಸರದ್ ಕೂತಿದ್ದೀವಿ. ಅವ್ರ ಮನ್ಯಾಗ ಮತ್ತೆ ಹೆಣ್ಮಕ್ಳು ಬಂದಿರು, ಮೋತಿ ಸೆರಗ ಹಾಕೊಂಡು ಹೋಗಿ ಮನೆಗೆ ನಾ ಒದರ್ಲೇನು ಒದರ್ಲಿ ಹೋದ್ರಲ್ಲ. ಯವ್ವ ಯವ್ವ ಬಾ ಯವ್ವ, ಹಿಂದಿ 3 ದಿನ ಆತು ಮಣ್ಣಾಗಿಟ್ಟು ಬಂದ ಎಲ್ಲಾರು ಹುಗ್ಗಿ ತಿಂದೀವ ನನ್ನವ್ವ. ಹೆಂಗ ಮಾಡ್ರು ನನ ತಡ್ಕೊಳಕ ಆಗವಾದೆ ನನ್ನ ಬೋರ್ಯ ಬಾ ಟಾಪ್ ಮಾಡ್ಕೋಬೇಡ ತಡ್ಕೊಲಿ ಏ ಬಾ ಟಾಪ್ ಮಾಡ್ಕೋಬೇಡ ನನ್ನ ಬೋರ್ಯ. ನೀವು ಯಾರು ಬಂದು ನಮ್ಮ ಹಿರಿಯಾಣ ಕೊಡ್ತೀರಿ? ಅಯ್ಯೋ ಬ್ಯಾಡವ್ವ, ಈ ಕುಡ್ಸಾರ ಬ್ಯಾಡ ಬಿಡು. ಅಯ್ಯೋ ಶಿವನ, ಅಯ್ಯೋ ಎಂದ ಬರ್ತೀನಿ ನಾನು ರಾಜ ಹೊಳ್ಳಿ. ಈ ಜನ್ಮದಾಗ ನೀನು ಕಾಣ್ತಾನೇನೋ ಅನ್ನಂಗಾಗೈತಿ. ನೀ ಹೇಳ ನಿನಗೆ ಅಳಾಕ್ ಹಚ್ಚಿಲ್ಲ, ನನ್ನ ತಪ್ಪಾಗೈತಿ. ಅದು ನಾನೇ ಹೊಡ್ಕೋಬೇಕಾಯ್ತು ನಾಕ. ಅಲ್ಲೋ ಅಳುದಂದ್ರೆ ಹಂಗ ಒಟ್ಟ ಬೆಳತಾನ ಸ್ಟಾರ್ಟ್ ತಡ್ಕೊಳಕ ಆಗಬಾರ್ದು ನನ್ನಪ್ಪ. ಕೈ ಹಿಡಿದು ಜಪ್ಕೊಂಡು ಹೋಗು. ಇಲ್ಲಪ್ಪ ಏನದ ಮುಂದಿನ ಸಿಟಿಗೆ ಪ್ಲಾನ್. ನನಗೂ ಸ್ವಾಮಿಗಳು ಡ್ರೆಸ್ ಹಾಕ್ಬೇಕು. ಗುರುಗಳ ಕಾಲವನ್ನು ತಡೆಯೋರು ಯಾರು ಕಾಲವನ್ನು ತಡೆಯೋರು ಯಾರು ಇಲ್ಲ, ಕಾಲನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದಲಿಲ್ಲ ನನ್ನಿಂದಲಿಲ್ಲ, ದೂರ ಮಾಡಲು ಎಂದೂ ಇಲ್ಲ.
ನಿನ್ನಿಂದ ನನ್ನಿಂದ ದೂರ ಮಾಡಲು ಎಲ್ಲೂ ಆಗಲ್ಲ